ಭೀಮವಾದ ನ್ಯೂಸ್ಗೆ ಸ್ವಾಗತ. ಕಳಪೆ ಕಾಮಗಾರಿ ಲೋಕಾಪುರ ರೈಲ್ವೆ ಸ್ಟೇಷನ್ 100 ವರ್ಷ ಬಾಳಬೇಕು ಅಂತ ನಿರ್ಮಾಣಗೊಂಡ ಕುಡಚಿ ಬಾಗಲಕೋಟ್ ರೈಲ್ವೆ ಮಾರ್ಗಕ್ಕೆ ಒಳಪಡುವ ಲೋಕಾಪುರ ನಿಲ್ದಾಣದ ಕಾಮಗಾರಿ 3 ದಿನದಲ್ಲಿ ದುರ್ಗತಿಗೊಂಡ ಸ್ಥಿತಿ ಕಂಡು ಕುತುಬುದ್ದೀನ್ ಖಾಜಿ ವಿಷಾದ ವ್ಯಕ್ತಪಡಿಸಿದ್ದಾರೆ. 1.5 ವರ್ಷದಿಂದ ಕಚ್ಚಿಡೋಣಿಯಿಂದ ಲೋಕಾಪುರವರೆಗೆ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದ ಈ ಕಾಮಗಾರಿ ರೈಲ್ವೆ ಇಲಾಖೆಯ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿ ಆಗಿದೆ. ನನ್ನ ಆರೋಪದಲ್ಲಿ ಇದ್ದರೆ ಸ್ವತಃ ರೈಲ್ವೆ ಇಲಾಖೆಯ ಮೇಲಾಧಿಕಾರಿಗಳು, ಬಾಗಲಕೋಟ್ ಜಿಲ್ಲೆಯ ಪ್ರತಿನಿಧಿಗಳು ಸತ್ತು ಹೋಗಿ ವೀಕ್ಷಿಸಬಹುದಾಗಿದೆ. ಅತಿ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳುವ ಈ ನಿಲ್ದಾಣ ದುರ್ಗತಿಗೆ ತಲುಪಿದ್ದು ಇದರ ಹೊಣೆಗಾರರು ಯಾರು ಇದ್ದಾರೆ ಅಂತ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಪ್ರಶ್ನಿಸಿದ್ದಾರೆ. ವರದಿ ಸದ್ದಾಂ ಹುಸೇನ್, ಬೆಲ್ಲಾಯತ್, ಬಾಗಲಕೋಟೆ. ಈ ನಮೂನೆಯಾಗಿ ಇದು ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಮತ್ತು ಇಲ್ಲೇ ಭರಾವು ಕೂಡ ಹಾಕಿದ್ದಾರೆ. ಒಂದು ಇಂಜಿನಿಯರ್ಗೆ, ಒಂದು ರೈಲ್ವೆ ಇಲಾಖೆ, ಒಂದು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅಷ್ಟು ಪ್ರಜ್ಞೆ ಐತೆ ಇಲ್ಲ ಅನ್ನುವಂಥದ್ದು ನಾವು ದುಃಖದಿಂದ ಹೇಳಬೇಕಾಗತ್ತ. ಇಲ್ಲಿ ಮಳೆ ಬಂದ್ರೆ ಈ ರೈಲು ನಿಲ್ದಾಣಕ್ಕೆ ಡ್ಯಾಮದ ಗಾಡಿ ಕಟ್ಟಾರೋ ಏನು ರೈಲ್ವೆ ನಿಲ್ದಾಣ ಕಟ್ಟಾರ ಅನ್ನೋದಂತ ಒಂದೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಕಾಮಗಾರಿಗೆ ಅಗತ್ಯ ಇರುವಂಥ ಎಲ್ಲ ಸಾಮಗ್ರಿಗಳು ಅಂದರೆ ಹಿಟಾಚಿಗಳು ಮತ್ತು ಟಿಪ್ಪರ್ಗಳು, JCBಗಳು ಮತ್ತು ನಿರ್ಮಾಣಕ್ಕೆ ಅಗತ್ಯ ಇರುವಂಥ ಶೆಡ್ಗಳು, ಲೇಬರ್ಗೆ ಇರುವಂಥದ್ದು ಇವೆಲ್ಲ ಒಂದು ಸುನಾಮಿಯ ರೀತಿಯಲ್ಲಿ ಮುಳುಗಡೆ ಆಗ್ಯಾವ. ನಮಗೆ ಭಾಳ ಇಂಜಿನಿಯರ್ಗಳು ಯಾವ ರೀತಿ ನಿಷ್ಕಾಳಜಿ, ಯಾವ ರೀತಿ ಅವರ ಒಂದು ವೈಜ್ಞಾನಿಕ ತಂತ್ರಜ್ಞಾನ ಐತೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಬಂದಂಥ ನೀರು ಕೆರೆಯಂಗ ಸಮುದ್ರಂಗ ಇಲ್ಲಿ ನಿಂತೈತಿ. ಕಟ್ಟಡಕ್ಕೆ ಬಳಸುವಂಥ ವಾಹನಗಳು ಮತ್ತು ಕಾರ್ಮಿಕರಿಗೆ ಅಗತ್ಯ ಇರುವಂಥ ಶೆಡ್ಗಳು, ಹಿಟಾಚಿಗಳು, JCBಗಳು ಮತ್ತು ಟಿಪ್ಪರ್ಗಳು ಎಲ್ಲ ನೀರಲ್ಲಿ ಮುಳುಗಿ ರೈಲ್ವೆ ಪ್ಲಾಟ್ಫಾರ್ಮ್ ಕಟ್ಟಡವನ್ನು ಕುಸಿಯಂತ ಸ್ಥಿತಿದೆ. ಆದರೆ ಮುಂದಾಲೋಚನೆ ಇದ್ದಾದ 100 ಕೋಟಿ ರೂಪಾಯಿ ಸರ್ಕಾರದ ಬೋಗಸದಿಂದ ಇವತ್ತು ರೈಲ್ವೆ ಇಲಾಖೆ ಇರಲಿ, ರಾಜ್ಯ ಸರ್ಕಾರ ಇರಲಿ ಖರ್ಚು ಮಾಡ್ತಾರೆ. ಆ ಖರ್ಚು ಮಾಡಿದ ಹಣವನ್ನು ಯಾವ ರೀತಿ ಸಂರಕ್ಷಣೆ, ಅದರದ ಒಂದು ಹಿಫಾಜತ್ ಅನ್ನೋದು ಹೆಂಗೆ ಮಾಡ್ಕೋಬೇಕನ್ನುವಂಥದ್ದು ಅರಿವು ಇಲ್ಲ ಅವ್ರಿಗೆ. ಭಾಳಷ್ಟು ಈಗ ವರ್ಷಾನುಗಟ್ಟಲೆ ನಿರ್ಮಾಣ ಮಾಡ್ಯಾರದು. 1 ವರ್ಷದಿಂದ ಹಗಲಿ ರಾತ್ರಿ ರೈಲ್ವೆ ಇಲಾಖೆ ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ಯಾರ. 1 ವರ್ಷ ಕಟ್ಟಡ ಮಾಡಿದಂಥ ಈ ಕಟ್ಟಡಗಳು ಇವತ್ತು ಕುಸಿತಾವಲ್ಲೇ. ಮತ್ತು ಒಳ್ಳೆ